ಒಬ್ಬ ನಿರ್ದೇಶಕನ ಟ್ಯಾಲೆಂಟ್ ಮೇಲೆ ಮಾತ್ರ ನಂಬಿಕೆ ಇಟ್ಟು ಜನ ಥಿಯೇಟರ್ಸ್ಗಳಿಗೆ ಬರೋ ಈ ಟೈಮಲ್ಲಿ ಒಬ್ಬ ಹೀರೋನ ಸ್ಟಾರ್ಡಮ್ ಅಲ್ಲ ಬರೀ ಆಯ್ಕೆನ ನೋಡಿ ಅದ್ರ ಮೇಲೆನೇ ನಂಬಿಕೆ ಇಟ್ಟು ಬರ್ತಾರೆ ಅಂದ್ರೆ ಆ ಲೀಸ್ಟ್ ಅಲ್ಲಿ ನಾನಿ ಅವರ ಹೆಸರು ಯಾವಾಗ್ಲೂ ಇದ್ದೇ ಇರುತ್ತೆ. ಸರಿಪೋದ ಶನಿವಾರಂ ಇದು ವಿವೇಕ್ ಆತ್ರೇಯ ಅವರು ಡೈರೆಕ್ಟ್ ಮಾಡಿರುವಂತ ಚಿತ್ರ. ಶನಿವಾರ ಅಲ್ಲ ಗುರುವಾರ ರಾತ್ರಿನೇ ನೋಡಿದ್ದಾಯ್ತು. ಸೊ ಮಾತಾಡೋಣ ಹೇಗಿತ್ತು ಏನೆಲ್ಲ ಅನ್ನಿಸ್ತು ಅಂತ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲಾಟ್ ವಿಷಯಕ್ಕೆ ಬಂದ್ರೆ ಇಲ್ಲಿನ ಮುಖ್ಯ ಪಾತ್ರದ ಹೆಸರು ಸೂರ್ಯ ಅಂತ. ಅಂಡ್ ಅವನ ಬದುಕಲ್ಲಿ ಒಂದು ವಿಚಿತ್ರವಾದ ರೂಟೀನ್ ಇದೆ. ಅದೇನಂದ್ರೆ ಮನುಷ್ಯ ಸಿಕ್ಕಾಪಟ್ಟೆ ಕೋಪಿಷ್ಟ, ವಾರ ಪೂರ್ತಿ ಕಂಟ್ರೋಲ್ ಮಾಡ್ಕೊಂಡೇ ಬರ್ತಾನೆ. ನಂತರ ಬರೋ ಕೋಪನೆಲ್ಲ ಶನಿವಾರ ಒಟ್ಟಿಗೆನೆ ತೀರಿಸ್ಕೊತಾನೆ. ಅಂಡ್ ಅದು ಪ್ರತಿ ವಾರ ಚಾಚು ತಪ್ಪದೆ ನಡೀತಾ ಇರುತ್ತೆ. ಹಾಗೆ ತನಗಾಗಿರೋ ಘಟನೆ ಮಾತ್ರ ಅಲ್ಲ, ಬೇರೆಯವರಿಗೆ ತೊಂದರೆ ಆಗಿ ಅದು ಇವನು ಕಣ್ಣಿಗೆ ಬಿದ್ರು ಸಾಕು ಸ್ಯಾಟರ್ಡೆ ಪ್ರೋಗ್ರಾಮ್ ಫಿಕ್ಸ್ ಅಂತಾನೆ ಲೆಕ್ಕ. ಸೊ ಇದರಿಂದ ಇಲ್ಲಿ ಏನೇನಾಗಿದೆ, ಯಾವೆಲ್ಲ ಪಾತ್ರಗಳು ಈ ವಿಷಯಕ್ಕೆ ಬಂದು ಕನೆಕ್ಟ್ ಆಗ್ತಾರೆ, ಅವರ ಹಿನ್ನೆಲೆ ಏನು, ಹಾಗೆ ಇಲ್ಲಿರೋ ಕಾನ್ಫ್ಲಿಕ್ಟ್ ಅದು ಏನು ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಅಂದ್ರೆ ರೈಟಿಂಗ್ ಮತ್ತೆ ಎಕ್ಸಿಕ್ಯೂಷನ್. ನಾರ್ಮಲಿ ಸಿನಿಮಾಗಳಲ್ಲಿ ಸಬ್ಸ್ಟೆನ್ಸ್ ಬಗ್ಗೆನೇ ಮಾತಾಡ್ತಿರ್ತೀವಿ, ಏನದು ಏನ್ ವಿಷಯ ಏನಿತ್ತು ಅಂತ. ಆದ್ರೆ ಹಲವಾರು ಸಾರಿ ಅದು ಅಷ್ಟು ಮುಖ್ಯನೇ ಆಗಿರೋದಿಲ್ಲ. ಬಿಕಾಸ್ ಏನಾಗತ್ತೆ ಅನ್ನೋದಕ್ಕಿಂತ ಹೇಗಾಗತ್ತೆ ಅನ್ನೋದಿದೆಯಲ್ಲ ಅದೇ ಇಡೀ ಸಿನಿಮಾನ ಎತ್ತಿ ಹಿಡಿಯೋದು. ಅಂಡ್ ಆ ಪ್ರಾಸೆಸ್ ನ ಸಖತ್ತಾಗಿ ಹ್ಯಾಂಡಲ್ ಮಾಡಿದ್ದಾರೆ ಇಲ್ಲಿನ ರೈಟಿಂಗ್ ಇಂದ. ಸೂರ್ಯ ಹೊಡೆಯೋದು ಶನಿವಾರ ಮಾತ್ರ. ಸೊ ಆ ಪಾಯಿಂಟ್ ಅನ್ನ ಇಟ್ಕೊಂಡು ಅದರ ಸುತ್ತ ಏನೆಲ್ಲ ಪಾಸಿಬಿಲಿಟಿ ಇದೆಯೋ ಅದನ್ನ ಜಸ್ಟ್ ಹಾಗೆ ಸೂಪರ್ಫಿಷಿಯಲ್ ಆಗಿ ಬರ್ಕೊಂಡು ನಂತರ ಬರ್ದಿರೋ ವಿಷಯಗಳಿಗೆ ಎಕ್ಸ್ಟ್ರಾ ಲೇಯರ್ಸ್ ಮತ್ತೆ ಡೆಪ್ತ್ ಆಡ್ ಮಾಡ್ತಾ ಹೋಗಿದ್ದಾರೆ. ಅಂಡ್ ಅವುಗಳನ್ನ ಕಾನ್ಸೆಪ್ಚುಯಲ್ ಮಾಡ್ದೇನೆ ಆದಷ್ಟು ಕಮರ್ಷಿಯಲ್ ಆಗಿನೇ ಟ್ರೀಟ್ ಮಾಡಿದ್ದಾರೆ. ಸೊ ಅದರಿಂದ ಇಲ್ಲಿನ ಪ್ಲಾಟ್ ಚಿಕ್ಕದಾಗಿದ್ರು ಅಪ್ರೋಚ್ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅನ್ಸುತ್ತೆ. ಹಾಗೆ ಕಮರ್ಷಿಯಲ್ ಆಗಿದ್ರು ಕೂಡ ಪ್ರತಿ ಹಂತದಲ್ಲೂ ಇಂಟ್ರೆಸ್ಟ್ ಮಾತ್ರ ಕ್ಯಾರಿ ಆಗ್ತಾನೆ ಹೋಗುತ್ತೆ. ಇನ್ನು ಎಸ್ಟಾಬ್ಲಿಷ್ಮೆಂಟ್ಸ್ ಆಲ್ಮೋಸ್ಟ್ ಫಸ್ಟ್ ಹಾಫ್ ಪೂರ್ತಿ ಅದಕ್ಕೆ ಅಂತಾನೆ ಬಳಸ್ಕೊಂಡಿದ್ದಾರೆ. ಸೂರ್ಯ, ಅವನ ಕುಟುಂಬ, ಅವನಿಗೆ ಯಾಕಷ್ಟೊಂದು ಕೋಪ, ನರಕಾಸುರನ ಮೆಟಾಫರ್, ಅಂಡ್ ಈ ಕಡೆ ಇನ್ಸ್ಪೆಕ್ಟರ್ ದಯಾ, ಆತನಿಗಿರೋ ಬ್ಯಾಕ್ ಡ್ರಾಪ್, ಅಣ್ಣ ತಮ್ಮನ ಕಿತ್ತಾಟ, ಅಂಡ್ ದೆನ್ ಹೀರೋಯಿನ್ ಅವರ ಪಾತ್ರ. ಲೈಕ್ ಎಲ್ರಿಗೂ ಬೇಕಾಗಿರೋ ಅಷ್ಟು ಟೈಮ್ ಕೊಟ್ಟು ಆ ಪಾತ್ರಕ್ಕಿರೋ ಪ್ರಾಮುಖ್ಯತೆನ ತಿಳಿಸೋದಲ್ದೇನೆ ಇಡೀ ಕಥೆಗೆ ಒಂದು ತೂಕನ ಆಡ್ ಮಾಡ್ತಾರೆ. ಆಡಿಯನ್ಸ್ ಆಗಿ ನಾವು ಆ ಕ್ಯಾರೆಕ್ಟರ್ ಗಳಿಗೆ ಕನೆಕ್ಟ್ ಆಗಿರ್ತೀವಿ. ಅಂಡ್ ಅದರಿಂದ ಇಲ್ಲಿ ಬ್ರೇಕ್ ಡೌನ್ ಅಂತ ಎಲ್ಲೆಲ್ಲಿ ಸಿಚುವೇಶನ್ಸ್ ಕ್ರಿಯೇಟ್ ಆಗಿದೆ ಆ ಭಾಗದಲ್ಲಿ ಎಮೋಷನ್ಸ್ ತುಂಬಾ ಚೆನ್ನಾಗಿ ತಲುಪತ್ತೆ. ಇನ್ನು ಸೀಕ್ವೆನ್ಸ್ ಗಳನ್ನು ಅಷ್ಟೇ ಇಂಟೆಲಿಜೆಂಟ್ ಆಗಿ ಬರ್ಕೊಂಡಿದ್ದಾರೆ. ಅದರಲ್ಲೂ ಅರ್ಧ ಮುಖ ಟ್ರಿಮ್ ಮಾಡ್ಕೊಂಡು ಫೈಟ್ ಮಾಡಿದ್ದಕ್ಕೆ ಕೊಟ್ಟಂತ ರೀಸನಿಂಗ್, ಟೀ ಸಪ್ಲೈ ಮಾಡೋ ಹುಡುಗ, ಅವನಿಗಿದ್ದಂತ ಕಾಲ್ ಬ್ಯಾಕ್, ಸೋಕಲಪಾಲೆಂ ಊರು, ಅಲ್ಲಿದ್ದಂತ ಜನ, ಅವರ ಭಯ, ಅದನ್ನ ಪೋರ್ಟ್ರೆ ಮಾಡಿದಂತ ರೀತಿ, ಹಾಗೇನೆ ಕಾರ್ ಕ್ರಾಶ್ ಮಾಡುವಂತ ಸಂದರ್ಭ, ಲೈಕ್ ಹೀಗೆ ಮೆನ್ಷನ್ ಮಾಡ್ತಾನೆ ಹೋಗ್ಬೋದು, ಅಷ್ಟು ಚೆನ್ನಾಗಿದ್ವು. ಅಂಡ್ ಅವುಗಳನ್ನ ನೋಡುವಾಗ್ಲೂ ಮಜಾ ಇರಬೇಕು. ಜೊತೆಗೆ ಅಲ್ಲಲ್ಲಿ ಸಣ್ಣದಾಗಿ ವಿಷಯಗಳನ್ನ ಎಸ್ಟಾಬ್ಲಿಷ್ ಮಾಡಿ ಮುಂದೆ ಬೇರೆ ಇನ್ನೊಂದು ಕಡೆ ಅದನ್ನ ಕನೆಕ್ಟ್ ಮಾಡೋದು ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಆಲ್ಸೋ ಇದರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಒಳ್ಳೆ ಮ್ಯಾರಥಾನ್ ತರ ಶುರುವಿನಿಂದ ಕೊನೆವರೆಗೂ ಓಡ್ತಾನೆ ಇತ್ತು. ಕೆಲವೊಂದು ಕಡೆ ಅಂತೂ BGM ತುಂಬಾನೇ ಡಾಮಿನೇಟ್ ಮಾಡಿದೆ. ಬಟ್ ಸ್ಟಿಲ್ ಅದರಿಂದ ತೊಂದರೆ ಏನೂ ಆಗಿಲ್ಲ, ಎಂಟರ್ಟೈನಿಂಗ್ ಆಗೇ ಇತ್ತು. ಪರ್ಟಿಕ್ಯುಲರ್ಲಿ ಎಂಟ್ರಿ, ವಿಲನ್ ಥೀಮ್, ಹಾಗೇನೆ ಶಿವತಾಂಡವಂ, ಈ ಮೂರು ಕಡೆನೂ ಜೇಕ್ಸ್ ಬೆಜಾಯ್ ಅವರ ರೌದ್ರಾವತಾರ ನೋಡ್ಬೋದು. ಬಟ್ ಸುಮಾರು ಕಡೆ ಪ್ಯಾಟರ್ನ್ ಸಿಮಿಲರ್ ಆಗಿದೆ. ಸೊ ಬೇರೆ ಬೇರೆ ವರ್ಷನ್ಸ್ ಟ್ರೈ ಮಾಡಿದ್ರೆ ಅಥವಾ ಕಾಂಪೋಸಿಷನ್ ಚೇಂಜ್ ಮಾಡಿದ್ರೆ ಇಂಪ್ಯಾಕ್ಟ್ ಇನ್ನು ಹೆಚ್ಚಿರ್ತಿತ್ತು ಅಂತ ಅನ್ಕೋತೀನಿ. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಎಷ್ಟೇ ಸೂರ್ಯ ಅವರು, ಲೈಕ್ ಏನ್ ಪ್ರೆಸೆನ್ಸ್, ಏನ್ ಕ್ಯಾರೆಕ್ಟರ್, ಏನ್ ಆಕ್ಟಿಂಗ್ ಅಂತೀರಾ. ಲಿಟ್ರಲಿ ಇದನ್ನ ಬರಿಬೇಕು ಅಂತಾನೆ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೆ, ಸಿಕ್ಕಿರ್ಲಿಲ್ಲ. ಬಟ್ ಈಗ ಅವಕಾಶ ಸಿಕ್ತು. ಅಂಡ್ ಅದಕ್ಕೋಸ್ಕರ ಮೊದಲು ಡೈರೆಕ್ಟರ್ ಅವ್ರನ್ನ ಅಪ್ರಿಶಿಯೇಟ್ ಮಾಡಬೇಕು. ಬಿಕಾಸ್ ಹೈಪ್ ತರಬೇಕು ಅಂತ ಸುಮ್ನೆ ಯಾವುದೋ ಒಂದು ಸಬ್ಸ್ಟ್ಯಾಂಡರ್ಡ್ ಕ್ಯಾರೆಕ್ಟರ್ ನ ಕೊಟ್ಟು ಅವ್ರನ್ನ ಸಿನಿಮಾದಲ್ಲಿ ಹಾಕೊಂಡಿಲ್ಲ. ಔಟ್ ಅಂಡ್ ಔಟ್ ರಾಕ್ಷಸನ ರೂಪದಲ್ಲಿರೋ ಇನ್ಸ್ಪೆಕ್ಟರ್, ಹೆಸರಲ್ಲಿ ದಯೆ ಇದೆ, ಆದ್ರೆ ವರ್ತನೆಯಲ್ಲಿ ಸಾಸಿವೆ ಕಾಳಷ್ಟು ಇಲ್ಲ. ಅಂದ್ರೆ ಆ ತರದ ಒಂದು ಇಂಪ್ಯಾಕ್ಟ್ಫುಲ್ ಕ್ಯಾರೆಕ್ಟರ್ ನ ಬರ್ಕೊಂಡಿದ್ದಾರೆ. ಅಲ್ಲಿ ಸೀರಿಯಸ್ನೆಸ್ ಇತ್ತು, ಕಾಮಿಡಿನೂ ಇತ್ತು. ಹಾಗೆ ಅದನ್ನ ಸೂರ್ಯ ಅವರು ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ನಾನಿ ಅವರು ತಮ್ಮ ಸ್ಯಾಟರ್ಡೆ ಟ್ರಾನ್ಸ್ಫಾರ್ಮೇಶನ್ ಬಂದಾಗ ರೊಚ್ಚಿಗೆ ಹೇಳ್ತಿದ್ರು ಬಿಟ್ರೆ ಇಡೀ ಸಿನಿಮಾ ಒಬ್ಬ ಸಟಲ್ ಪರ್ಫಾರ್ಮರ್ ಆಗಿನೇ ಕಾಣಿಸ್ಕೊಂಡಿದ್ದಾರೆ, ಇಷ್ಟನೂ ಆಗ್ತಾರೆ. ಉಳಿದಂತೆ ಸಾಯಿ ಕುಮಾರ್, ಪ್ರಿಯಾಂಕಾ ಹಾಗೆ ಮುರಳಿ ಶರ್ಮಾ ಅವರಿಗೂ ಇಲ್ಲಿ ಒಂದೊಳ್ಳೆ ಪಾತ್ರ ಇತ್ತು. ಅಂಡ್ ಅದನ್ನ ಅವರೆಲ್ಲರೂ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಇನ್ನು ಇವೆಲ್ಲದರ ಹೊರತಾಗಿ ಈಗ ಮತ್ತೆ ಕಿಚ್ಚ ಸುದೀಪ್ ಅವರ ರೆಫರೆನ್ಸ್, ಅಲ್ಲಿದ್ದ ಕ್ಯೂಟ್ ಲವ್ ಸ್ಟೋರಿ, ಆ ಸ್ಕ್ರೀನ್ ಪ್ಲೇ ಅಂಡ್ ಕೆಲವೊಂದು ಕ್ಯಾರೆಕ್ಟರ್ ಗಳ ಸೀರಿಯಸ್ನೆಸ್ ಇಂದ ಅಲ್ಲಲ್ಲಿ ಕ್ರಿಯೇಟ್ ಆಗಿರೋ ಕಾಮಿಡಿ, ಅಂಟಮದ್ರ ಜಡ್ಜ್ಮೆಂಟ್, ಟೀ ಕಾಫಿ ಆರ್ಡರ್ ಮಾಡಿದ್ದು, ಹಾಗೇನೆ ಆ ಕ್ಯಾಟ್ ಅಂಡ್ ಮೌಸ್ ಎಪಿಸೋಡ್ ಕೂಡ ಇಷ್ಟ ಆಯ್ತು. ನೆಗೆಟಿವ್ಸ್ ಅಂತ ಬಂದ್ರೆ ಇಲ್ಲಿನ ಕಥೆ ಎಳೆ ತುಂಬಾ ಚಿಕ್ಕದಾಗೋಯ್ತು ಅಂತ ಹೇಳ್ತೀನಿ. ಆಲ್ಸೋ ಇವರೇ ಕ್ರಿಯೇಟ್ ಮಾಡಿರೋ ಕಾನ್ಸೆಪ್ಟ್ ಅಲ್ಲಿ ಸಾಕಷ್ಟು ಲೂಪ್ ಹೋಲ್ಸ್ ಇತ್ತು. ಅಂಡ್ ಒಬ್ಬ ಪ್ರೇಕ್ಷಕನಾಗಿ ಅದು ಕಾಣುತ್ತೆ ಕೂಡ. ಅಂದ್ರೆ ಸೂರ್ಯ ಶನಿವಾರ ಮಾತ್ರ ಹೊಡೆಯೋದು ಅಂದಾಗ, ಹಾಗೆ ಸಿನಿಮಾದ ಕೋರ್ ಪಾಯಿಂಟ್ ಅಷ್ಟೇ ಹೋದಾಗ ಕ್ಲೈಮ್ಯಾಕ್ಸ್ ಏನು ಅನ್ನೋದು ನಾವು ಆರಾಮಾಗಿ ಗೆಸ್ ಮಾಡಬಹುದು. ಅಂಡ್ ಸಿನಿಮಾ ಕೂಡ ಅದೇ ತರ ಪ್ರೆಡಿಕ್ಟಬಲ್ ಆಗೇ ಹೋಗುತ್ತೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಆ ಟ್ವಿಸ್ಟ್ ಬಂದ ನಂತರ ಸಿನಿಮಾ ತುಂಬಾನೇ ರುಟೀನ್ ಆಗ್ಬಿಡುತ್ತೆ. ಅಂಡ್ ಕ್ಲೈಮ್ಯಾಕ್ಸ್ ನ ನಾವು ಸುಮಾರು ಕಡೆ ಆಲ್ರೆಡಿ ನೋಡಿದೀವಿ. ಸೊ ಅದು ಒಂದು ಕಡೆ ಸಿನಿಮಾದ ಓವರ್ ಆಲ್ ಗ್ರಾಫ್ ನ ಕೆಳಗೆ ಎಳೆದಿದೆ.
ಇನ್ನು ಶನಿವಾರ ಬಂದಾಗೆಲ್ಲ ಸಿಚುವೇಶನ್ಸ್ ರಿಪಿಟೇಟಿವ್ ಆಗಿದ್ದು ಕೂಡ ಸ್ವಲ್ಪ ಅಂಡರ್ವೆಲ್ಮಿಂಗ್ ಅಂತಾನೆ ಅನ್ನಿಸ್ತು. ಬೇರೆ ತರ ಟ್ರೀಟ್ ಮಾಡಬಹುದಾಗಿತ್ತು. ಸ್ಪೆಸಿಫಿಕಲಿ ಹೇಳ್ಬೇಕಂದ್ರೆ ಹೀರೋಗಿರೋದು ಶನಿವಾರ ಮಾತ್ರ, ಬಟ್ ವಿಲನ್ಗಳಿಗೆ 6 ದಿನ ಇದೆ. ಅದನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡು ಒಳ್ಳೊಳ್ಳೆ ಚಾಲೆಂಜಸ್ ತರಬಹುದಾಗಿತ್ತು. ಬಟ್ ಕಥೆ ಆ ಕಡೆ ಹೋಗ್ಲೇ ಇಲ್ಲ. ಹಾಗೆ ಆಕ್ಷನ್ ಸೀಕ್ವೆನ್ಸಸ್ ಅಲ್ಲಿ ಇಂಟೆನ್ಸಿಟಿ ಏನೋ ಇತ್ತು, ಬಟ್ ತೀರಾ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಆಗಿದ್ರಿಂದ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ. ಸೊ ಅದರ ಕೊರಿಯೋಗ್ರಫಿ, ಡಿಸೈನಿಂಗ್ ಮತ್ತಷ್ಟು ಬೆಟರ್ ಆಗ್ಬೋದಾಗಿತ್ತು ಅಂತ ಹೇಳ್ತೀನಿ. ಟೋಟಲ್ ಆಗಿ ಇಟ್ಸ್ ಅ ಡೀಸೆಂಟ್ ಟು ಗುಡ್ ವಾಚ್ ಸಿನಿಮಾ. ಸ್ಪೆಷಲಿ ಕಮರ್ಷಿಯಲ್ ಆಡಿಯನ್ಸ್ ಗಳಿಗೆ ಇದು ಖಂಡಿತ ಇಷ್ಟ ಆಗುತ್ತೆ. ಅಂಡ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಗ್ರೇಟ್ ವಾಚ್ ಕೂಡ ಆಗ್ಬಹುದು. ಅಫ್ಕೋರ್ಸ್ ಇಲ್ಲಿ ಹೇಳಿರೋ ಹಾಗೆ ಕೆಲವೊಂದಷ್ಟು ನೆಗೆಟಿವ್ಸ್ ಹಾಗೆ ರುಟೀನ್ ಎಲಿಮೆಂಟ್ ಗಳಂತೂ ಇದ್ದೇ ಇದೆ. ಬಟ್ ಅದರ ಹೊರತಾಗಿ ನಿಮಗೆ ಒಂದು ಕಮರ್ಷಿಯಲ್ ಎಂಟರ್ಟೈನರ್, ಅದು ಕೂಡ ಡಿಫ್ರೆಂಟ್ ಪ್ರೆಸೆಂಟೇಷನ್ ಜೊತೆಗೆ ನೋಡ್ಬೇಕು ಅಂತ ಇದ್ರೆ ಖಂಡಿತ ಹೋಗಿ ಎಂಜಾಯ್ ಮಾಡ್ತೀರಾ. ಅಂಡ್ ಫ್ಯಾಮಿಲಿ ಒಟ್ಟಿಗೆ ನೋಡೋದಕ್ಕೂ ಕೂಡ ಯಾವುದೇ ತರದ ಸಮಸ್ಯೆ ಇಲ್ಲಿ ಇಲ್ಲ. ಇನ್ನ ನೀವೇನಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.